ಕನ್ನಡ ಮಾತಾಡು ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣ. ಈಗಾಗಲೇ ಈ ವಿಚಾರವಾಗಿ ಸಾಕಷ್ಟು ಹೋರಾಟ ನಡೀತಾ ಇದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರಾಗಿರುವ ವಾಟಾಳ್ ನಾಗರಾಜ್ ಅವರು ಕೂಡ ಘಟನೆಯನ್ನ ಖಂಡಿಸಿದ್ದಾರೆ. ಮರಾಠಿಗರಿಂದ ಕನ್ನಡಿಗರ ಮೇಲಿನ ಹಲ್ಲೆ ಸರಿಯಲ್ಲ. ರಾಮನಗರದಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ಹೇಳಿ. ಕನ್ನಡ ಡ್ರೈವರ್ಗೆ, ಚಾಲಕನಿಗೆ ಮರಾಠಿ ಜನ ಕರ್ನಾಟಕದಲ್ಲೇ ಹೊಡೆದಿದ್ದಾರೆ. ಇದು ಸಾಧಾರಣ ಅಲ್ಲ, ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ವಜಾ ಮಾಡಿ ಅವ್ರನ್ನೆಲ್ಲ ಜೈಲಿನಲ್ಲಿಡಿ, ಗಡೀಪಾರು ಮಾಡಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೆಳಗಾವಿಯ ಮರಾಠಿಗರೇ, ಕರ್ನಾಟಕದಲ್ಲಿ ನೀವು ಇರಬೇಕು ಅಂತಂದ್ರೆ ಕರ್ನಾಟಕದ ಜನರನ್ನ, ಸಂಸ್ಕೃತಿಯನ್ನ ಹೊಂದಿಕೊಂಡಿರ್ಬೇಕು. ಇಲ್ಲ ಸಂಪೂರ್ಣ ನಿಮ್ಮ ಗಂಟು ಮುಟ್ಟೆ ಕೊಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ, ಇಲ್ಲಿ ಇರಬೇಡಿ, ಬೆಳಗಾವಿ ಬಿಡಿ. ಮರಾಠಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದೆ ಇದೇ ರೀತಿ ನಿಮ್ಮ ದೌರ್ಜನ್ಯ, ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕ ಸರ್ಕಾರ ಈ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು ಅಂತೇಳಿ ಒತ್ತಾಯ. ಕನ್ನಡ